ಇಂದು ಸ್ವಚ್ಛ ಭಾರತ್, ಇಡೀ ದೇಶ ಸ್ವಚ್ಛ ಭಾರತ್ಗೆ ಒಂದು ಪ್ರತಿಜ್ಞೆಯನ್ನು ಮಾಡ್ತಾ ಇದೆ. ಹಾಗಾಗಿ ನಾವು ಕೂಡ ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ವತಿಯಿಂದ ಸ್ವಚ್ಛ ಭಾರತ್ ಸ್ವಚ್ಛ ಕರ್ನಾಟಕ ಅಭಿಯಾನವನ್ನು ಕೈಗೊಂಡಿದ್ದೇವೆ. ನಮ್ಮ ಆಫೀಸ್ನ ಸಿಬ್ಬಂದಿ ಎಲ್ಲರೂ ಇವತ್ತು ಈ ಒಂದು ಸ್ವಚ್ಛ ಭಾರತ್ ಸ್ವಚ್ಛ ಕರ್ನಾಟಕ ಅಭಿಯಾನಕ್ಕೆ ಕೈ ಜೋಡಿಸಿದ್ದಾರೆ. ಹಾಗಿದ್ರೆ ನೀವು ಕೂಡ ಈ ಸ್ವಚ್ಛ ಭಾರತ್ ಸ್ವಚ್ಛ ಕರ್ನಾಟಕ ಅಭಿಯಾನಕ್ಕೆ ಕೈ ಜೋಡಿಸಿ. ಹಾಗಿದ್ರೆ ಯಾಕೆ ಈ ಒಂದು ಸ್ವಚ್ಛತಾ ಕಾರ್ಯವನ್ನು ಇವತ್ತಿಗೆ ನಾವು ಕೈಗೆತ್ತಿಕೊಂಡಿದ್ದೇವೆ? ನಿಮಗೆಲ್ಲರಿಗೂ ಗೊತ್ತಿದೆ, ಪ್ರಧಾನಿ ನರೇಂದ್ರ ಮೋದಿಯವರು ಗಾಂಧೀಜಿ ಅವರ ತತ್ವಗಳಿಗೆ, ಅವರ ಮಾತುಗಳಿಗೆ ಮರುಜೀವವನ್ನು ಕೊಡ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪ್ರಮುಖವಾದಂತಹ ಮಾತೆ ಸ್ವಚ್ಛ ಭಾರತ್. ಹಾಗಿದ್ರೆ ಸ್ವಚ್ಛ ಭಾರತ್ ತನ್ನಿಂತಾನಾಗಿಯೇ ಸ್ವಚ್ಛವಾಗಿಬಿಡುತ್ತಾ? ಇಲ್ಲ, ಪ್ರತಿಯೊಬ್ಬರೂ ಈ ವಿಚಾರವನ್ನು ಮನಗಾಣಬೇಕಾಗತ್ತೆ. ಪ್ರತಿಯೊಬ್ಬರೂ ಕೂಡ ಭಾರತವನ್ನು ಸ್ವಚ್ಛವಾಗಿಡುವಲ್ಲಿ ಪ್ರತಿ ಪ್ರಜೆಯ ಜವಾಬ್ದಾರಿಯಾಗಿರುತ್ತೆ. ಗಾಂಧೀಜಿಯವರ ಇನ್ನೊಂದು ಮಾತನ್ನು ನಾವು ಇದೇ ಹೊತ್ತಲ್ಲಿ ಸ್ಮರಿಸ್ಕೊಳ್ಳೋದಾದರೆ, ಇಡೀ ದೇಶವನ್ನು ಬದಲಾಯಿಸಲಿಕ್ಕೆ ನಾವು ಮನಸ್ಸು ಮಾಡಬೇಕಾದ್ರೆ ಮೊದಲು ನಾವು ಬದಲಾಗಬೇಕು ಅಂತ. ಹಾಗಾಗಿ ನಾವು ಬದಲಾಗ್ತಿದ್ದೇವೆ, ನಾವು ಬದಲಾಗಿ ನೀವು ಬದಲಾಗಿ ಅಂತ ಹೇಳ್ತಿದ್ದೀವಿ. ಅಂದರೆ ನಾವು ಸ್ವಚ್ಛವನ್ನು ಮಾಡಿ ತದನಂತರ ನಿಮಗೂ ನಾವು ಹೇಳ್ತಿದ್ದೀವಿ, ಇಡೀ ಭಾರತವನ್ನು, ಇಡೀ ರಾಜ್ಯವನ್ನು ಸ್ವಚ್ಛವಾಗಿಡಿ, ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛತೆಯಿಂದ ಇಡೋಣ ಅಂತ. ಇನ್ನು ಮಹಾತ್ಮ ಗಾಂಧೀಜಿಯವರ ಮಾತುಗಳನ್ನು, ಅವರ ಕೋಟ್ಸನ್ನು ನಾವು ನೋಡೋದಾದರೆ, ಅವರ ಪ್ರಮುಖವಾದಂತಹ ಮಾತು ಅಹಿಂಸೆ. ಅದನ್ನು ನಂತರದ ದಿನಗಳಲ್ಲಿ ಅಥವಾ ನಂತರದ ಹೊತ್ತಲ್ಲಿ ನಾವು ಗಮನಿಸೋದಾದರೆ, ಭಾರತವನ್ನು ಸ್ವಚ್ಛವಾಗಿಡೋದಕ್ಕೆ ಅವರು ಕೊಟ್ಟಂಥ ದೊಡ್ಡ ಕರೆ ಆ ಕಾಲಕ್ಕೆ ಸ್ವಚ್ಛ ಭಾರತ್. ಹಾಗಿದ್ರೆ ಈ ಸ್ವಚ್ಛ ಭಾರತ್ಗೆ ಏನೆಲ್ಲ ಮಾಡಬಹುದು ಅನ್ನುವಂಥದ್ದನ್ನು ನಾವು ನೋಡಿದ್ರೆ, ವಾರಕ್ಕೆ 2 ಗಂಟೆಗಳ ಕಾಲ ಪ್ರತಿಯೊಬ್ಬ ವ್ಯಕ್ತಿ ಈ ಭಾರತವನ್ನು ನಾನು ಸ್ವಚ್ಛವಾಗಿಡ್ತೇನೆ ಅನ್ನುವಂತಹ ಪ್ರತಿಜ್ಞೆಯನ್ನು ಮಾಡಿದ್ರೆ ಇಡೀ ಭಾರತ ಕೆಲವೇ ದಿವಸಗಳಲ್ಲಿ ಸ್ವಚ್ಛವಾಗಿ ಹೋಗುತ್ತೆ ಅನ್ನುವಂಥದ್ದು ನಾವೆಲ್ಲರೂ ತಿಳ್ಕೊಳ್ಬೇಕಾಗತ್ತೆ. ಹಾಗಿದ್ರೆ ಈ ಅಭಿಯಾನಕ್ಕೆ ನಾವು ಅವರದೇ ಆದ ಸ್ವಚ್ಛತೆಯ ಶೈಲಿ ಇರಲಿ. ಮಹಾತ್ಮ ಗಾಂಧೀಜಿ. ಸ್ವಚ್ಛತೆ ಮತ್ತು ಅಚ್ಚುಕಟ್ಟಿನ ವೈಭವಕ್ಕೆ ಹಣ ಬೇಕಾಗಿಲ್ಲ. ಗಾಂಧೀಜಿಯವರ ಕೊಟ್ಟ ಕರೆಗೆ ನಾವು ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಬೇಕಾಗತ್ತೆ. ಏನು ಆ ಪ್ರತಿಜ್ಞೆ ಅಂತ ನಾವು ನೋಡೋದಾದರೆ, ಇಲ್ಲಿ ವಾರದ 2 ಗಂಟೆಗಳ ಕಾಲ ನಾವು ಸ್ವಚ್ಛ ಭಾರತಕ್ಕೆ ಕೈ ಜೋಡಿಸಬೇಕಾಗತ್ತೆ. ಸ್ವಚ್ಛತೆಗೆ ನಾನು ಬದ್ಧನಾಗಿದ್ದೇನೆ. ಪ್ರತಿ ವಾರಕ್ಕೆ 2 ತಾಸು ಸಮಯವನ್ನು ಸ್ವಚ್ಛತಾ ಕಾರ್ಯಕ್ಕಾಗಿ ಮೀಸಲಿಡ್ತೇನೆ. ನಾನು ಕಸ ಎಸೆಯೋದಿಲ್ಲ ಮತ್ತು ಇತರರಿಗೆ ಎಸೆಯಲು ಬಿಡುವುದಿಲ್ಲ.